ಗೊಂಬೆ, ನಿಮ್ಮಮ್ಮನ ಬುದ್ಧಿ ಏನು ಅಂತ ನಿನಗೆ ಗೊತ್ತು. ಮಾತು ಕೇಳೋರ್ಗಾದ್ರೆ ಹೇಳಬಹುದು, ಆದರೆ ಮಾತನ್ನು ಕೇಳದೇ ಇರೋರಿಗೆ ಏನು ಹೇಳೋದು ಹೇಳು? ಸರ್ವಜ್ಞರು ಹೇಳಿಲ್ವಾ, ಮೂರ್ಖನಿಗೆ 1000 ಮಾತು ಹೇಳೋದು ಒಂದೇ, ಗೋರ್ಗಲ್ ಮೇಲೆ ಮಳೆ ಸುರಿಯೋದು ಒಂದೇ ಅಂತ. ಪಪ್ಪ, ಇದು ನಿನ್ ಮಗಳ ಜೀವನದ ಪ್ರಶ್ನೆ. ನೀನ್ ನೋಡಿದ್ರೆ ಸರ್ವಜ್ಞನ ವಚನ ಹೇಳ್ತಿದ್ಯಾ. ಪಪ್ಪ, ನನಗೋಸ್ಕರ ಪ್ಲೀಸ್, ನನಗೋಸ್ಕರ ಒಂದ್ ದಿವಸ ಮಮ್ಮಿ ಹತ್ರ ಧೈರ್ಯವಾಗಿ ಮಾತಾಡು ಪಪ್ಪ. ಮಮ್ಮಿ ಅವಳ ತಾಯಿ ಮನೆ ಸಂಬಂಧ ಉಳಿಸ್ಕೊಳ್ಳೋದಿಕ್ಕೆ ನನ್ನ ಜೀವನ ಬಲಿ ಕೊಡ್ತಿದ್ದಾಳೆ. ಗೊಂಬೆ, ನನಗೆ ಈ ಸಮಸ್ಯೆನ ಹೇಗೆ ಬಗೆಹರಿಸಬೇಕು ಅಂತ ಅರ್ಥ ಆಗ್ತಿಲ್ಲ. ಆದರೆ ಒಂದು ಮಾತಂತೂ ನಿಜ, ಹುಡುಗ ಚೆನ್ನಾಗಿದ್ದಾನೆ, ಬುದ್ಧಿವಂತ, ಮೇಲಾಗಿ ಶ್ರೀಮಂತ. ಅಪ್ಪ, ತಂದೆಯಾಗಿ ಕಡೆ ಪಕ್ಷ ನೀವಾದ್ರೂ ನನ್ನ ಭಾವನೆಗಳನ್ನ ಅರ್ಥ ಮಾಡ್ಕೋತೀರಾ ಅಂತ ಅನ್ಕೊಂಡೆ. ಆದ್ರೆ ನೀವು ಅಮ್ಮನಾಗೆ ನನಗೆ ಮೋಸ ಮಾಡ್ಬಿಟ್ರಿ. ನನ್ನ ಜೊತೆ ಯಾರಿಲ್ದೆ ಹೋದ್ರು ನಮ್ಮಪ್ಪ ನನ್ನ ಜೊತೆ ಇರ್ತಾರೆ ಅಂತ ನಂಬ್ಕೊಂಡಿದ್ದೆ. ಆದ್ರೆ ನೀವು ಆ ನಂಬಿಕೆಗೆ ಮೋಸ ಮಾಡ್ಬಿಟ್ರಿ. ಅಪ್ಪ, ನೀನು ಅಮ್ಮ ಯಾವ ಕಾಲದಲ್ಲಿ ಇದ್ದೀರಪ್ಪ? ಗೊಂಬೆ, ನನ್ನ ಮಾತು ಕೇಳು ಮಗಳೇ. ಇಲ್ಲ ಪಪ್ಪ, ಇಷ್ಟು ದಿನ ನೀನು ಮಮ್ಮಿ ಹೇಳ್ದೆ ನಾನು ಕೇಳಿಸ್ಕೊಂಡೆ. ಇವತ್ತು ನಾನು ಹೇಳ್ದನ್ನ ನೀನ್ ಕೇಳಿಸ್ಕೊಂಡು ನಾನು ಹೇಳಲೇಬೇಕು. ಪಪ್ಪ, ಅದು ನಾನು ಒಂದು ಹುಡುಗನ್ನ ಪ್ರೀತಿಸ್ತಾ ಇದ್ದೀನಿ. ಅವನನ್ನೇ ಮದುವೆ ಆಗಬೇಕು ಅಂತ ನಿರ್ಧಾರನೂ ಮಾಡಿದ್ದೀನಿ. ನಮ್ಮಪ್ಪ ಅಮ್ಮಂಗ ದೇವ್ರ ಅದೇನು ಕೇಡ್ ಬುದ್ಧಿ ಕೊಟ್ಟು ನನ್ನನ್ನ ಈ ಮನೆಗೆ ಸೊಸೆಯಾಗಿ ಮಾಡಿ ಕಳ್ಸಿದ್ನೋ. ಹೇಳ್ಕೊಳಕ್ ಮಾತ್ರ ದೊಡ್ಡ ಜಮೀನ್ದಾರನು ಮನೆ, ಸೊಸೆ ನೋಡಿದ್ರೆ ಕೆಲಸದೊಳಗಿಂತ ಕಡೆ. ಈ ಮನೆಗೆ ಸೊಸೆಯಾಗಿ ಬರೋದ್ಕಿಂತ ಯಾವನಾರ ಕೂಲಿ ನಾರಿ ಮಾಡೋನಾರ ನನ್ನ ಮದ್ವೆ ಆಗಿದ್ರೆ ಏಷ ಸಂದಕ್ಕಿರ್ತಿದ್ದೆ. ಅವ್ವ, ನನ್ಗೆ ಯಾವಾಗ ಹೊಸ ಬಟ್ಟೆ ಕೊಡ್ಸೋದು? ನಿನ್ಗೆ ಯಾಕ್ಲ ಹೊಸ ಬಟ್ಟೆ ತಕ್ಕೊಡ್ಬೇಕು? ನಚ್ಚಕ್ಕನ ಮದ್ವೆಗೆ. ಅಕ್ಕನ ಮದ್ವೆನೂ ಇಲ್ಲ, ತಂಗಿ ಮದ್ವೆನೂ ಇಲ್ಲ. ನಡೀದೇ ಇರೋ ಮದ್ವೆಗೆ ಯಾರ ಬಟ್ಟೆ ಕೊಡಿಸ್ತಾರಾ? ಯಾಕವ್ವ, ಅಕ್ಕನ ಮದ್ವೆ ಅಂದ್ರೆ ಎಲ್ರು ಖುಷಿ ಖುಷಿಯಾಗಿರ್ತಾರೆ, ಆದ್ರೆ ನೀನ್ ಮಾತ್ರ ಮದ್ವೆ ಮಾತಾಡಿದ್ರೆ ಸಿಡಿ ಸಿಡಿ ಅಂತೀಯ. ಸಿಡಿಯಿಂದ ಇನ್ನೇನು ಕುಂದಾಡ್ಲಾ? ಚಿಕ್ಕಪ್ಪನೂ ಅತ್ತೆನೂ ಸೇರ್ಕೊಂಡು ಏನೋ ಮಸ್ಲತ್ ಮಾಡ್ತಾವ್ರೆ. ಅದೇನು ಅಂತ ಗೊತ್ತಾಗ್ದೆ ನಾನು ಒದ್ದಾಡ್ತಿದ್ರೆ ಮಧ್ಯದಲ್ಲಿ ನೀನ್ ಬೇರೆ. ನಂಗೆ ಅವೆಲ್ಲ ಗೊತ್ತಿಲ್ಲ. ಹೊಸ ಬಟ್ಟೆ ಕೊಡಿಸ್ತೀಯೋ ಇಲ್ವೋ ಹೇಳು. ಬಂದ್ಕಿತ ಹೇಳಿದ್ರೆ ಅರ್ಥ ಆಗಕ್ಕಿಲ್ಲ ನಿನ್ಗೆ? ಪದೇ ಪದೇ ಅದನ್ನೇ ಕೇಳ್ತೀಯ. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ನಿನ್ಗೆ ಅರ್ಥ ಆಗಿಲ್ಲ. ಹೋಗೋ, ಬಳಿಕ ಓದ್ಕೋ, ಹೋಗೋ. ಸರಿ, ಎಲ್ಲಿಗೆ ಅಂತ ಹೇಳಮ್ಮ. ದೇವಸ್ಥಾನಕ್ಕೆ. ನಾನು ಬರಲ್ಲ, ನಂಗೆ ತುಂಬ ಓದ್ಕೊಡೋದಿದೆ. ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ನೀನು ಓದ್ ಕಂಟಿನ್ಯೂ ಮಾಡುವಂತೆ. ಬೇಗ ರೆಡಿ ಆಗು. ಕೇಳಿಸ್ಕೊಂಡೆ ನಮ್ಮಮ್ಮ ಹೇಗೆ ಮಾತಾಡಿದ್ಲು ಅಂತ? ಈಗಲಾದ್ರೂ ಅರ್ಥ ಆಯ್ತಾ ನಮ್ಮಮ್ಮ ಹೇಗೆ ಅಂತ? ಹಿಟ್ಲರ್ ತಂಗಿನೋ ಅಕ್ಕನಾಗ ಹುಟ್ಬೇಕಾಗಿತ್ತು. ನಮ್ಮಮ್ಮನಾಗ ಹುಟ್ಬಿಟ್ಟು ಎಲ್ಲ ನನ್ನ ಕರ್ಮ. ಕಡೆ ಪಕ್ಷ ಹಿಟ್ಲರ್ಗೆ ಅವನು ಸಾಕಿದ ನಾಯಿ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ ಇತ್ತಂತೆ. ಆದರೆ ನಮ್ಮಮ್ಮಂಗೆ ಸ್ವಂತ ಮಗಳ ಮೇಲೆ ಪ್ರೀತಿ ಇಲ್ಲ. ಈ ಮನೇಲಿ ನನಗೆ ಉಸಿರಾಡೋದಕ್ಕೆ ಬಿಟ್ರೆ ಬೇರೆ ಯಾವುದಕ್ಕೂ ಸ್ವಾತಂತ್ರ್ಯನೇ ಇಲ್ಲ ಕಣೋ. ನನಗಂತೂ ಸಾಕಾಗೋಗಿದೆ. ಡೋಂಟ್ ವರಿ ಶ್ರುತಿ. ನಿನಗೇನಪ್ಪ, ಯಾವಾಗಲೂ ಡೋಂಟ್ ವರಿ ಶ್ರುತಿ ಅಂತ ಸಿಂಪಲ್ ಆಗಿ ಹೇಳ್ಬಿಡ್ತೀಯ. ನನಗೆ ಗೊತ್ತು ನನ್ನ ಕಷ್ಟ ಏನು ಅಂತ. ಚಂದು, ನನಗೆ ನಿನ್ನ ತುಂಬ ನೋಡಬೇಕು ಅನಿಸ್ತಿದೆ ಕಣೋ. ವೈ ನಾಟ್? ಹೇಗಿದ್ರು ನಿಮ್ಮಮ್ಮ ನಿನ್ನನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀರಾ. ಅದು ಯಾವ ದೇವಸ್ಥಾನಕ್ಕೆ ಹೋಗ್ತೀರಾ ಅಂತ ಹೇಳು, ನಾನು ಅಲ್ಲಿಗೆ ಬರ್ತೀನಿ. ಅಲ್ಲಿ ಮೀಟ್ ಮಾಡೋಣ, ಪ್ರಾಬ್ಲಮ್ ಸಾಲ್ವ್. ಗುಡ್ ಐಡಿಯಾ. ಚಂದು, ನಮ್ಮ ಮನೆ ಹತ್ರ ಮಂಜುನಾಥ ಟೆಂಪಲ್ ಇದೆಯಲ್ಲ, ಅಲ್ಲಿಗೆ ಬೇಗ ಬಾ. ಡನ್. ಬಾಯ್ ಬಾಯ್. ಏನ್ ಬರಗೌಡ, ಹೆಂಗಿದೀಯ? ಲಗ್ನದ ಕೆಲಸ ಜೋರ?
ಊರ್ನಾಗೆಲ್ಲ ಲಚ್ಚಿ ಲಗ್ನದ್ದೇ ಮಾತು ಕೇಳಿ ಓ ಸಂತೋಷ ಆತು. ಲಚ್ಚಿ ವಾರಿಯರಿಗೆಲ್ಲ ಲಗ್ನ ಆಯಿತು. ಪಾಪ ನಮ್ಮ ಲಚ್ಚಿಗೆ ಇನ್ನೂ ಲಗ್ನ ಆಗಲಿಲ್ಲ ಅನ್ಕೊಂತ ಇದ್ರು. ಕಡೆಗೆ ಆ ದ್ಯಾವ್ರು ಕಣ್ಬಿಟ್ಬಿಟ್ಟ. ಅದು ಅವಳು ಆ ದ್ಯಾವ್ರತ್ರ ಕೇಳ್ಕೊಂಬಂದ್ ಪುಣ್ಯ, ಒಳ್ಳೆ ಗಂಡನೇ ಸಿಕ್ಕವನೆ. ಏನ್ರಪ್ಪ, ನೀವ್ಯಾರು ಲಗ್ನಕ್ಕೆ ತಪ್ಪಿಸ್ಕೋಬಾರ್ದು. ನಿಮ್ಮ ಒಟ್ಟಿಲೇ ಲಗ್ನ ನಡೀತಾ ಇದೆ ಅಂತ ತಿಳ್ಕೋಬೇಕು. ನೀವೇ ಮುಂದೆ ನಿಂತು ಲಗ್ನ ನಡೆಸ್ಕೊಡ್ಬೇಕು. ಮುದ್ರಪ್ಪ, ಇನ್ನು ಕರೀಲಿಲ್ಲ ಅಂತ ತಿಳ್ಕೊಬೇಡಪ್ಪ. ಆಹ್ವಾನ ಪತ್ರಿಕೆನೂ ಕಳಿಸ್ಕೊಡ್ತೀನಿ, ಬಾಯಿಲು ಕರಿತಾ ಇವನಿ, ಬಂದ್ಬಿಡ್ಬೇಕು. ನೀ ಬಾಯ್ ತುಂಬ ಲಗ್ನಕ್ಕೆ ಬಾ ಅಂತ ಕರೆದ್ಮೇಲೆ ನಾ ಬರ್ದೇ ಇರಕ್ಕಾಯ್ತದ? ಒಂದ್ ವೇಳೆ ನಾ ಬರ್ದಿದ್ರೆ ದೇವ್ರ ಮೆಚ್ಚನ, ಬಂದೇ ಬತ್ತೀನಿ. ಗೊಂಬೆ, ನಿನಗೇನಾದರೂ ಸಮಯ ಪ್ರಜ್ಞೆ, ಸ್ಥಳ ಪ್ರಜ್ಞೆ ಏನಾದರೂ ಇದೆಯಾ? ಇದು ರೆಸ್ಟೋರೆಂಟು ಅಲ್ಲ, ಮನೆನೂ ಅಲ್ಲ. ದೇವಸ್ಥಾನಕ್ಕೆ ಬಂದಿರೋದು ನೀನು ಫೋನ್ ಮಾಡಕ್ಕ, ಪೂಜೆ ಮಾಡ್ಸೋದಕ್ಕ. ಕಲ್ಪನಾ, ದೇವಸ್ಥಾನದಲ್ಲಿ ಫೋನ್ ಮಾಡೋದು ಅಪರಾಧ ಅಲ್ಲ. ನೀನು ಸುಮ್ಮನೆ ಇರೋ ಕೈಲಾಶ್. ಅವಳು ಆಡ್ದಂಗೆಲ್ಲ ಆಡಿ ಅವಳನ್ನ ನಿನ್ನ ತಲೆ ಮೇಲೆ ಕೂಡ್ಸ್ಕೊಂಡಿರೋದಕ್ಕೆ ಇವತ್ತು ಹೀಗೆ ಆಡ್ತಾ ಇರೋದು. ಸರಿ ಬಾಮ್ಮ. ಬೋರೇಗೌಡ, ನೀ ಕರಿಯೋದೆಚ್ಚೋ ನಾ ಬರೋದೆಚ್ಚೋ, ಬಂದೇ ಆದ್ರೆ ನೀನು ನಿಮ್ಮ ಅಕ್ಕನ ಮಗಳ ಲಗ್ನ ಮಾಡ್ತಾ ಇಲ್ಲ, ನೀನೇ ಲಗ್ನ ಮಾಡ್ಕೊಳ್ತೀಯನೋ ಅಂತ ನನ್ಗನ್ನಿಸ್ತದೆ. ನಾ ಏನು ಹೇಳ್ತಾರೆ ಅಂದರೆ, ನಮ್ಮ ಬೋರೇಗೌಡನಂತವ್ರು ಬಿಟ್ರೆ ಇನ್ಯಾರ ಕೈಲಿ ಇಂಥ ಲಗ್ನ ಮಾಡಕ್ಕಾಯ್ತದೆ? ಲಗ್ನ ಪತ್ರಿಕೆ ನೋಡಿದ್ರೆ ಗೊತ್ತಾಯ್ತದೆ ಇದು ಅಂತಿಂತ ಲಗ್ನ ಅಲ್ಲ ಅಂತ. ತತ್ತಗಿರುದ್ರಪ್ಪ, ಏನು ಘನಕಾರ್ಯ ಮಾಡಿವನಿ ಅಂತ ಅಷ್ಟೊಂದು ಹೊಗಳ್ತಾ ಇದೆಯಪ್ಪ. ಇದು ನನ್ನ ಕರ್ತವ್ಯ, ನನ್ನ ಧರ್ಮ, ಅದಕ್ಕೆ ಮಾಡ್ತಾ ಇವನಿ. ಅಲ್ಲದೆ ನಿನ್ನಂತ ನನ್ನ ಜೊತೆಗಿದ್ರೆ ಇಂಥ 1000 ಲಗ್ನ ಬೇಕಾರ ಮಾಡ್ತೀನಿ. ಬೋರೇಗೌಡ, ನೀ ತಪ್ಪು ತಿಳ್ಕೊಳಕ್ಕಿಲ್ಲ ಅಂದ್ರೆ ನಾವೊಂದು ಮಾತು ಹೇಳಲ್ಲ. ಹೇಳ್ರುದ್ರಣ್ಣ, ನಮ್ಮ ಮಾವ ಹೇಳೋದು ಒಂದೇಯ, ನೀನು ಹೇಳೋದು ಒಂದೇಯ, ಹೇಳು. ಹುಡುಗ ನೋಡಕ್ಕೆ ಬೋಸ್ ಅಂದಾಕವನೆ, ನಮ್ ಲಚ್ಚಿಗೆ ಸರಿಯಾದ ಜೋಡಿನೇ, ಇಲ್ಲ ಅಂತ ಹೇಳಕ್ಕಿಲ್ಲ. ಆದ್ರೆ ನನಗೆ ಪಟ್ಟಣದವರು ಅಂದ್ರೆ ಮೊದ್ಲಿಂದಲೂ ಒಂಥರಾನೆ. ಅವ್ರನ್ನ ನಂಬಂಗೂ ಇಲ್ಲ, ಬುಡಂಗೂ ಇಲ್ಲ. ಅದಕ್ಕೆ ಹುಡುಗನ ಇಳಾಸ ಕೊಟ್ಟಿದ್ರೆ ನಾ ಅಲ್ಲೇ ಹೋಗಿ ಏನು ಎತ್ತ ಅಂತ ವಿಚಾರಿಸ್ಕೊಂಡ್ ಬಂದ್ಬಿಡ್ತಿದ್ದೆ. ಅದೇನು ಬೇಕಾಗಿಲ್ಲ ರುದ್ರಣ್ಣ. ನಮ್ಮವ್ವ ನಮ್ಮ ಮಾವಯ್ಯ ಇಬ್ರಿವೇ ಹೋಗಿ ಮಾತಾಡ್ಸ್ಕೊಂಡ್ ಬಂದವ್ರೆ. ದೊಡ್ಡ ಮನೆ, ಶ್ರೀಮಂತರು, ಹುಡುಗ ಬೇರೆ ಕೆಲಸದಾಗವನೆ, ಅದೆಲ್ಲ ವಿಚಾರಿಸಯ್ಯ ಮಾತುಕತೆ ಮಾಡಿದ್ದು. ಲಗ್ನ ದಿವ್ಸ ಅಂದ್ರೆ ಸಾಮಾನ್ಯನಾ? ಅದು ನಮ್ಮ ಮಾವಯ್ಯ ಹೆಂಗೆ ಗೊತ್ತಾಗಿಲ್ವಾ? ನಾ ಯಾಕೆ ಹಿಂಗೆ ಹೇಳ್ತಾ ಇವನಿ ಅಂದ್ರೆ ನಾಳೆ ಏನು ಹೆಚ್ಚು ಕಮ್ಮಿ ಆಗಬಾರ್ದು ಅಲ್ವೇ? ಹುಡುಗನ ಬಗ್ಗೆ ಸಾನೇ ವಿಚಾರಿಸಿದ್ದೀನಿ. ಅಂತ ಹುಡುಗನ ನಮ್ಮ ಲಚ್ಚಿ ಲಗ್ನ ಮಾಡ್ಕೊಳಕ್ಕೆ ಪುಣ್ಯ ಮಾಡಿರ್ಬೇಕು. ಹೆಂಗ ಒಟ್ಟಲ್ಲಿ ನಮ್ಮ ಲಚ್ಚಿ ಲಗ್ನ ಆದರೆ ಸಾಕು. ಲಗ್ನ ಹಾಗೆ ಆಯ್ತದೆ, ಆದ್ರೆ ಲಗ್ನಕ್ಕೆ ನೀವೆಲ್ಲರೂ ಬರಬೇಕು. ನೀ ಕರೀದೇ ಇದ್ರು ನಾ ಬಂದೇ ಬರ್ತೀನಿ ಬಸ್ವಾ. ಇದು ನಿಮ್ಮಟ್ಟಿ ಲಗ್ನ ಅಲ್ಲ, ನಮ್ಮಟ್ಟಿ ಲಗ್ನ ಅಂತ ತಿಳ್ಕೊಂಡು ನಾ ಬರ್ತೀನಿ. ಆಯ್ತಪ್ಪ. ಓಂ ತತ್ಪುರುಷಾಯ ವಿದ್ಮೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ಸಹಸ್ರಶೀರ್ಷ ಪುರುಷಃ ಸಹಸ್ರಾಕ್ಷಃ ಸಹಸ್ರಪಾತ್ ಸಭೂಮಿ. ಶ್ರುತಿ, ಈಗ ಅಳೋಂಥದ್ದು ಏನಾಗಿದೆ? ವಿಲ್ ಯು ಪ್ಲೀಸ್, ಇನ್ನೂ ಏನಾಗಬೇಕು ಅಂತ ನಿನ್ನ ಮಾತಿನ ಅರ್ಥ? ಶ್ರುತಿ, ನನ್ನ ಮಾತನ್ನ ಅರ್ಥ ಮಾಡ್ಕೋ. ಈ 2 ವರ್ಷದಲ್ಲಿ ನೀನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಚಂದು. ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕಾಗಿರೋದು ನೀನು. ನಿನಗೆ ಹೇಳ್ತಾನೆ ಇದ್ದೀನಿ, ನಮ್ಮ ಅಮ್ಮಿ ನನಗೆ ಗಂಡು ನೋಡ್ತಿದ್ದಾಳೆ ಅಂತ. ಇವಾಗ ನೋಡಿದ್ರೆ ಅವ್ರ ಮನೆಗೆ ಹೋಗ್ಬೇಕು ಅಂತ ತುಂಬಾ ಹಠ ಮಾಡ್ತಿದ್ದಾಳೆ. ನೀನ್ ನೋಡಿದ್ರೆ ಏನೂ ಆಗ್ದಿರೋ ಒಂಥರ ಆಫೀಸ್ ಕೆಲಸ ಬ್ಯುಸಿ ಆಗಿದ್ಯಾ. ನಿಮ್ಮ ಮನೇಲಿ ನಮ್ಮ ಮದ್ವೆ ವಿಷಯ ಮಾತಾಡಿದ್ಯಾ? ಇಲ್ಲ ಶ್ರುತಿ, ಇನ್ನೂ ಮಾತಾಡಿಲ್ಲ. ಇನ್ನೂ ಮಾತಾಡಿಲ್ವಾ? ಯಾವಾಗ ಮಾತಾಡ್ತೀಯ ಚಂದು? ನಮ್ಮಮ್ಮ ನನಗೆ ಮದ್ವೆ ಮಾಡಿ ನನಗೆ ಮಕ್ಕಳಾದ್ಮೇಲೆ ಮಾತಾಡ್ತೀಯಾ?
ಪ್ಲೀಸ್ ಶ್ರುತಿ. ಹೋಗ್ಲಿ, ನೀನ್ ಇನ್ನೂ ಮಾತಾಡಿದ್ರೆ ಅದಕ್ಕೆ ಏನ್ ಕಾರಣ? ಓ, ನನಗ್ ಗೊತ್ತಾಯ್ತು ಬಿಡು. ನಿನಗೆ ಒಬ್ಳು ಪ್ರೇಯಸಿ ಆಗ್ಲಿ ಹೆಂಡತಿ ಆಗ್ಲಿ ಬೇಕಾಗಿಲ್ಲ. ನಿನಗೆ ಬೇಕಾಗಿರೋದು ಫ್ಯಾಷನ್ಗೆ ಜೊತೆಲಿ ಒಬ್ಳು ಓಡಾಡೋದಕ್ಕೆ ಗರ್ಲ್ ಫ್ರೆಂಡ್ ಅಷ್ಟೇ ಅಲ್ಲ? ಛೇ, ಹೀಗೆಲ್ಲ ಮಾತಾಡಿ ನನಗೆ ಹರ್ಟ್ ಮಾಡಬೇಡ ಶ್ರುತಿ. ನಿನಗೆ ಮದುವೆ ಬಗ್ಗೆ ಎಷ್ಟು ಆಸೆ ಆತುರ ಇದೆಯೋ ನನಗೂ ಅಷ್ಟೇ ಇದೆ. ಹಾಗಿದ್ರೆ ಯಾಕಿನ್ನೂ ಮಾತಾಡಿಲ್ಲ? ಇವತ್ತು ಹೋಗಿ ಮಾತಾಡ್ತೀನಿ ಶ್ರುತಿ, ಪ್ರಾಮಿಸ್. ಇವತ್ತೇ ಆಯ್ತಪ್ಪ, ಈಗಲೇ ಹೋಗಿ ಮಾತಾಡ್ತೀನಿ, ಆಯ್ತಾ? ಶ್ರುತಿ, ನೀನು ಹೀಗೆ ಡಲ್ ಆಗಿದ್ರೆ ನನಗೆ ಮೂಡ್ ಔಟ್ ಆಗುತ್ತೆ. ಆಮೇಲೆ ನನಗೆ ಮೂಡ್ ಔಟ್ ಆದರೆ ಅಲ್ಲಿ ನಮ್ಮ ಮನೇಲಿ ಏನು ಮಾತಾಡ್ತೀನೋ ಏನೋ. ಅಂದರೆ ಏನು ಮಾತಾಡಬೇಕು ಅದನ್ನು ಮಾತಾಡ್ತೀನಿ. ಆದರೆ ಒಂದೇ ಒಂದು ಸ್ಮೈಲ್ ಕೊಟ್ಬಿಟ್ರೆ, ವಾವ್, ವಾಟ್ ಎ ಆರ್ಟಿಫಿಷಿಯಲ್ ಸ್ಮೈಲ್. ಕಲ್ಪನಾ, ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಗೊಂಬೆಯಲ್ಲಿ ಎಲ್ಲಿ ಅಂತ ಕೇಳಿದ್ರೆ ಜೊತೆಲೇ ನಿಂತಿದ್ಲು, ಇಲ್ಲೇ ಪ್ರದಕ್ಷಿಣೆ ಹಾಕಕ್ಕೆ ಹೋಗಿರ್ಬೇಕು. ಸುಳ್ಳು ಹೇಳ್ಬೇಡ ಕೈಲಾಶ್. ಅಪ್ಪ ಮಗಳು ನೀವಿಬ್ರು ಚೆನ್ನಾಗಿ ನಾಟಕ ಆಡ್ತೀರಾ ಅಂತ ನನಗೆ ಗೊತ್ತು. ಅವಳು ಎಲ್ಲಿ ಹೋಗಿರ್ತಾಳೆ ಅಂತಲೂ ನನಗೆ ಗೊತ್ತು. ಇನ್ಮೇಲಿಂದ ಈ ರೀತಿ ನಾವಿಬ್ರು ಕದ್ದು ಮುಚ್ಚಿ ಭೇಟಿಯಾಗೋ ಅವಶ್ಯಕತೆನೂ ಇಲ್ಲ. ನೀನು ನನಗೋಸ್ಕರ ಕಾಯಬೇಕಾಗೂ ಇಲ್ಲ. ಆದಷ್ಟು ಬೇಗ ಮನೆಯವ್ರ ಜೊತೆ ಮಾತಾಡಿ ಮದುವೆ ಆಗ್ಬಿಡೋಣ. ಏನಂತೀಯ? ನನ್ನನ್ನು ಬಿಟ್ಟು ನೀನು ಬೇರೆ ಯಾರನ್ನೂ ಮದುವೆ ಆಗೋದಕ್ಕೆ ಆಗಲ್ಲ ಕಣೋ. ಒಂದು ಪಕ್ಷ ನಿಮ್ಮ ಮನೆಯವ್ರಿಗೆ ಒಪ್ಸೋಕ್ಕಾಗದೆ ನೀನು ಬೇರೆಯವ್ಳನ್ನ ಮದುವೆ ಆದೆ ಅಂತ ಅನ್ಕೋ. ಆಗ ನಾನು ನಿಮ್ಮ ಮನೆಯವ್ರನ್ನ ಕೊಂದು ಬಿಡ್ತೀನಿ. ತಾಯಿ, ನೀನು ಹೇಳ್ದಂಗೆ ಮಾಡ್ಬಿಡೋಳೆ. ಆದರೆ ನಾನು ಅದಕ್ಕೆ ಅವಕಾಶ ಕೊಡಲ್ಲ. ಇವಾಗಲೇ ಹೋಗಿ ನಮ್ಮ ಮನೆಯವ್ರ ಹತ್ರ ಮಾತಾಡ್ತೀನಿ. ಓಕೆ, ಬಾಯ್. ಬಾಯ್.